ತುಂಬಾ ಚೆನ್ನಾಗಿದೆ, ಫಿಟ್ಟಿಂಗು ಕರೆಕ್ಟ್ ಆಗಿದೆ. ಎಲ್ಲ ನಮ್ಮ ಮಾಯಿನ ಸೆಲೆಕ್ಷನ್. ಹೌದಾ ಮಾಯಾ? ಯೂಶಲಿ ನಾನು ಈ ರೀತಿ ಡ್ರೆಸ್ ಹಾಕೋದೇ ತುಂಬಾ ಕಮ್ಮಿ. ನಮ್ಮ ಪಾರ್ಟ್ನರ್ಸ್ಗೆ ಇಷ್ಟ ಆಗುತ್ತೆ ಅಂದ್ರೆ ಹಾಕೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಸರ್, ನೀವು ಮಾತಲ್ಲಿ ಮೋಡಿ ಮಾಡಿಬಿಡ್ತೀರಾ. ನಮ್ಮ ಹುಡುಗಿನ ಹುಷಾರಾಗಿ ನೋಡ್ಕೊಳ್ಳಿ, ನಿಮ್ಮ ಮೇಲೆ ಪ್ರಾಣನೇ ಇಟ್ಟಿದ್ದಾಳೆ. ಖಂಡಿತ. ನಿಂತ್ಕೊಂಡೆ ಮಾತಾಡ್ತಿದ್ಯಲ್ಲ ಅಣ್ಣ, ಕೂತ್ಕೋ 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 ಮಾಯಾ. ಮೊದಲನೇ ಟಾಸ್ಕ್ ಏನಂದರೆ, ನೀವು ಮಾಯಿನ ಬಗ್ಗೆ ಹೆಮ್ಮೆ ಪಡೋ ವಿಷಯ ಏನಿದೆ ನಮ್ಮೆಲ್ಲರತ್ರೂ ಶೇರ್ ಮಾಡಿ. ಹೋಗ್ಲೇ ಮಾಯಾ? ಹ್ಞೂ ಮಾವ. ಚಿಕ್ಕಿ, ಇಲ್ಲಿದ್ದರೆ ನಿಮಗೆ ಬೇಜಾರಾಗುತ್ತೆ, ಹೋಗೋಣವಾ? ಮೊದಲನೇದಾಗಿ ಅಷ್ಟು ದೂರದಿಂದ ಬಂದು ಎಲ್ಲರನ್ನೂ ಸಂತೋಷವಾಗಿಡಕ್ಕೆ ಟ್ರೈ ಮಾಡ್ತಿದ್ದೀರಾ. ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾಯನ್ ಬಗ್ಗೆ ಹೆಮ್ಮೆ ಪಡೋ ವಿಷಯ ಏನು ಅಂದ್ರೆ, ಮಾಯಾ ನನ್ನ ಹೆಂಡತಿಯಾಗಿ ಬರ್ತಿರೋದೇ ಹೆಮ್ಮೆ ವಿಷಯ. ಮಾಯನ್ಗೂ ನನಗೂ ತುಂಬಾ ಗುಣಗಳು ಹೊಂದಾಣಿಕೆನೇ ಆಗಲ್ಲ. ಆದ್ರೂ ಅವಳು ನಾನು ಅವಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ. ಅವಳ ಬುದ್ಧಿವಂತಿಕೆಗೆ ನನಗಿಂತ ಒಳ್ಳೆ ಹುಡುಗನೇ ಸಿಗ್ತಿದ್ದ. ಪ್ರೀತಿ ಯಾರನ್ನು ಬೇಕಾದ್ರೂ ಎಷ್ಟು ದೂರ ಬೇಕಾದ್ರೂ ಕರ್ಕೊಂಡೋಗುತ್ತೆ ಅನ್ನೋದಕ್ಕೆ ಮಾಯನೇ ಸಾಕ್ಷಿ. ಇಲ್ಲಿವರೆಗೂ ಎಷ್ಟೊಂದ್ಸರಿ ಮದುವೆ ನಿಂತೋಗಿದೆ, ಆದ್ರೂ ನಿಮ್ ಕೈಯಿಂದಾನೇ ತಾಳಿ ಕಟ್ಸ್ಕೊತೀನಿ ಅಂತ ಜೀವ ಬಿಗಿ ಹಿಡಿದು ಕಾಯ್ತಿದ್ದಾಳೆ. ಅವಳ ಧೈರ್ಯ ಮತ್ತೆ ತಾಳ್ಮೆನ ಎಲ್ರೂ ಮೆಚ್ಚಲೇಬೇಕು. ನನ್ನ ಜೀವನದಲ್ಲಿ ಎಲ್ಲ ಮುಗೀತು, ಇನ್ನೇನು ಇಲ್ಲ ಅನ್ಕೋಬೇಕಾದ್ರೆ ನೀನು ನನ್ನ ಲೈಫಲ್ಲಿ ಬಂದು ದಾರಿದೀಪ ಆಗಿ ಬೆಳಕು ತೋರಿಸಿದ್ಯಾ. ನೀನಿಲ್ಲ ಅಂದಿದ್ರೆ ಏನಾಗ್ತಿತ್ತೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಬದಲಾವಣೆಗೆ ಕಾರಣನೇ ನೀನು. ನನ್ನ ಜೀವನನ ನಿನ್ನ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹೌದು ಮಾವ, ನಾನು ನಿಮ್ಮ ದಾರಿನೇ ಕಾಯ್ತಾ ಇದ್ದೀನಿ. ಐ ಲವ್ ಯು ಸೋ ಮಚ್. ಕೂತ್ಕೊಳ್ಳಿ, ಕೂತ್ಕೋಣ. ಕೂತ್ಕೊಂಡಿದ್ದಾರೆ, ನೀನು ಸಾಂಗ್ ಶುರು ಮಾಡು.
ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ. ನೀವಿಬ್ರು ಸಂತೋಷವಾಗಿರೋದನ್ನ ನೋಡಿ ನನ್ ಕಣ್ ತುಂಬ್ಕೊಂಡ್ಬಿಡ್ತು ಅಣ್ಣ. ಪ್ರೀತಿ, ಮುಂದಿನ ಆಟ ರೆಡಿ ಆಗಿದ್ಯಾ? ಮುಂದಿನ ಟಾಸ್ಕಾ? ಸರಿ ಸರಿ, ಬೇಗ ಶುರು ಮಾಡೋಣ ಬಾ. ಏನ್ ಶರ್ಮಿಳ ಇದಲ್ಲ? ಟೇಬಲ್ಲು, ಗೊಂಬೆ, ರಿಂಗು. ಇರಣ್ಣ ಹೇಳ್ತೀನಿ. ಈ ಆಟದಲ್ಲಿ ಒಬ್ರಿಗೆ ಇನ್ನೊಬ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗತ್ತೆ. ಆ ಹೆಣ್ಗೊಂಬೆ ಇದೆಯಲ್ಲ, ಅದನ್ನ ನೀನ್ ಮದ್ವೆ ಆಗ್ತಿರೋ ಮಾಯಾ ಅಂತ ಅನ್ಕೋ. ಬೊಂಬೆನ ಮಾಯ ಅನ್ಕೊಳ್ಳೋದು ಕಷ್ಟ. ಬೇಕಿದ್ರೆ ಮಾಯನೇ ಬೊಂಬೆ ಅನ್ಕೊಳ್ಳೋಣವಾ? ಏನಂತೀರಾ ಸರ್? ನೀವು ಈ ಥರ ಮಾತಾಡ್ತಿದ್ರೆ ಮಾಯಾ ನಿಂತಲ್ಲೇ ಕರ್ಗೋಗ್ಬಿಡ್ತಾಳೆ. ಸರಿ ಸರಿ, ಈಗ ಆಟಕ್ಕೆ ಬರೋಣ. ಅಣ್ಣ, ಈ ರಿಂಗ್ ಇದೆಯಲ್ಲ, ಈ ರಿಂಗ್ನ ಗೊಂಬೆ ಮೇಲೆ ಹಾಕ್ಬೇಕು. ಒಂದು ರಿಂಗ್ ಬಿದ್ರೆ 20 ಪಾಯಿಂಟ್. ಯಾರ್ ಲಕ್ ಹೇಗಿದೆಯೋ ನೋಡೋಣ, ಶುರು ಮಾಡಿ. ಮಾಯಾ, ನೀವು ಗೆಲ್ತೀರಾ ಮಾವ. ಆಲ್ ದ ಬೆಸ್ಟ್. ಶುರು ಮಾಡಿ. ಥ್ಯಾಂಕ್ ಯು. ತಗೋ ಅಣ್ಣ, ಶುರು ಮಾಡು. ತಗೋ. ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ಪಾಯಿಂಟ್ ಬರುತ್ತೆ ಅಂತ ನೋಡೋಣ. ದೇವ್ರೆ ದೇವ್ರೆ, ಆ ರಿಂಗ್ ಬೀಳ್ದೇ ಇರೋ ಹಾಗೆ ಮಾಡಪ್ಪ. ಸರ್, ಇನ್ನೂ ಟ್ರೈ ಮಾಡಿ. ಹಾ ಅಣ್ಣ. ಹಾ, ಅಯ್ಯೋ, ಮಾವ, ಇನ್ನೊಂದ್ಸಲ ಟ್ರೈ ಮಾಡಿ. ಮೂರನೇದು ಪಕ್ಕಾ ಬೀಳುತ್ತೆ, ನೋಡ್ತಿರೋ ಮಾಯಾ? ಮೂರನೇದಂತೂ ಪಕ್ಕ ಬೀಳಲ್ಲ, ಬರ್ಕೊಡ್ತೀನಿ. ನನ್ನ ಕೈಲಾಗಲ್ಲಪ್ಪ. ಅಣ್ಣ, ಇನ್ನೂ 2 ಇದೆ, ಟ್ರೈ ಮಾಡು. ಖಂಡಿತವಾಗ್ಲೂ ಆಗತ್ತೆ. ಮಾಡು ಅಣ್ಣ, ಪ್ಲೀಸ್ ಟ್ರೈ ಮಾಡಿ ಮಾವ. ಪ್ಲೀಸ್ ಅಣ್ಣ. ಮಾವ, ಇನ್ನೊಂದು. ಮಾವ, ನೀವೀಗ 40 ಪಾಯಿಂಟ್ಸ್ ವಿನ್ ಆಗಿದ್ದೀರಾ. ವೆರಿ ಗುಡ್. ಮಾಯಾ, ಅಣ್ಣನ ಆಟ ಮುಗೀತು. ಈಗ ನಿನ್ ಟರ್ನ್. ನೋಡೋಣ ನೀನ್ ಎಷ್ಟು ರಿಂಗ್ ಹಾಕ್ತೀಯಾ ಅಂತ. ತಗೋ. ಮಾಯಾ 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 ಮಾಯಾ. ಅಯ್ಯೋ ಮಾಯಾ, ಈಗ ನೀನ್ ಹಾಕ್ತೀಯ ನಾನು ಹಾಕ್ಲೋ? ಓಕೆ ಓಕೆ, ಸಾರಿ. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡೋ. ರೆಡಿ ರೆಡಿ.
ಓಕೆ ಮತ್ತೆ ಗ್ಯಾದರ್ ಮಾಡಿ ಅದನ್ನ. ಇನ್ನೊಂದು ರೌಂಡ್. ನೀವ್ ನಂಗೆ ಚಿಯರ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಬೀಳ್ತಾ ಇಲ್ಲ. ಒನ್ ಮೋರ್ ರೌಂಡ್ ತಗೊಂಡ್ ಬಾ. ಇದನ್ನು ಹಾಕಿ ನಾನೇ ವಿನ್ ಆಗ್ಬೇಕು ನಾಳೆ. ಅದಕ್ಕೆ ಇನ್ನೊಂದು ರೌಂಡ್ 5-5 ಹಾಕ್ತೀನಿ. ಹಾ ಓಕೆ. ನನಗೆ ಯಾಕೋ ಡೌಟ್ ಬರ್ತಿದೆ. ಚಿಕ್ಕಿ, ನಿನಗೆ ಬರ್ತಿಲ್ವಾ? ಮಾಯಾ, ಇನ್ನು 2 ರಿಂಗ್ ಉಳ್ದಿರೋದು. ಹಾಕ್ಬಿಟ್ರೆ ನೀನೇ ವಿನು. 100 ಪಾಯಿಂಟ್ಸ್ ಹಾಕು ಮಾಯಾ. 3 ಬೀಳೋದಂತೂ ಚಾನ್ಸೇ ಇಲ್ಲ. ಈ ಮಾಯಾ ಅಕ್ಕ ಗೇಮಲ್ಲೇ ಡಬಲ್ ಗೇಮ್ ಆಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಎಲ್ಲರೂ ಮುಂದೆ ಬೆಳ್ಳಿ ಹೊಟ್ಟೆ ಉರಿಸ್ಬೇಕು ಅಂದರೆ ನಾನು ಈ 4ನೇ ರಿಂಗ್ ಹಾಕಬೇಕು. ಹಾಕ್ತೀನಿ, ನೋಡ್ತೀರಿ. ಹಿಂಗೆ ಆಗಬೇಕು ನಿನಗೆ. ಪರವಾಗಿಲ್ಲ, ಒಂದೇ ರಿಂಗ್ ತಾನೇ ಮಿಸ್ ಆಗಿರೋದು. ಇನ್ನೊಂದು ಹಾಗೆ ಇದೆಯಲ್ಲ, ಅದನ್ನ ಹಾಕು ಮಾಯಾ. ಹಾಕು ಮಾಯಾ. ಇಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀಯ ಮಾಯಾ? ನಾನು ಎಲ್ಲ ರಿಂಗ್ನು ಹಾಕಬೇಕು ಅಂತಾನೆ ಇತ್ತು. ನಾನು ಮುತ್ತು ಮಾವನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ತೋರಿಸ್ಬೇಕಿತ್ತು. ಅದು ಮಿಸ್ ಆಗೋಯ್ತು. ಅಣ್ಣ 2 ರಿಂಗ್ ಹಾಕ್ತಾ, ಸೊ 40 ಪಾಯಿಂಟ್. ನೀನು 3 ರಿಂಗ್ ಹಾಕ್ದೆ, 60 ಪಾಯಿಂಟ್. ಇಬ್ರದ್ದು ಸೇರಿಸಿ 100 ಆಯ್ತು. ಸೊ ನಿಮ್ಮಿಬ್ರಲ್ಲೂ ಪ್ರೀತಿ 100% ಇದೆ. ನೀನ್ ಇದಕ್ಕೆ ಖುಷಿ ಪಡ್ಬೇಕು, ಬೇಜಾರು ಮಾಡ್ಕೊಳ್ಳೋದಲ್ಲ. ಹೌದು ಮಾಯಾ, ಯಾವಾಗಲೂ ಇದನ್ನೆಲ್ಲ ಲೈಟಾಗಿ ತಗೋಬೇಕು. 100% ಆಗಿದೆಯಲ್ಲ, ತಿಳಿತಾ? ಸರಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ನೀವೆಲ್ಲರೂ ಎಂಜಾಯ್ ಮಾಡಿ. ನಾನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಕೆಲ್ಸದವ್ರು ಬಂದು ನಾನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಸರಿ ಅವ್ರಿಗೆ ತೊಂದರೆ ಕೊಡಬೇಡಿ. ಮಾವ, ನೀವು ಹೋಗ್ಬಿಟ್ಟು ಬನ್ನಿ. ಆದ್ರೆ ಒಂದು ಕಂಡೀಷನ್, ನೀವು ಸೂಟಲ್ಲೇ ಹೋಗ್ಬೇಕು. ಸೂಟ್ ಹಾಕೊಂಡು ಇಟ್ಗೆ ಫ್ಯಾಕ್ಟ್ರಿಗೆ ಹೋಗ್ಬೇಕಾ? ಎಸ್, ಹೌದಣ್ಣ, ಹೌದು. ಸರಿ ಆಯ್ತು, ಬರ್ತೀನಿ ಮಾಯಾ. ಸರಿ ಮಾ. ಬೈರಾ ಬಾ.
ಮಾಯಾ, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ನಾನು ಇಡೀ ರಾತ್ರಿ ನಿದ್ದೆ ಇಲ್ಲದೆ ಪ್ರಾಕ್ಟೀಸ್ ಮಾಡಿದ್ರು ರಿಂಗ್ಸ್ ಹಾಕೋಕ್ಕಾಗಲಿಲ್ಲ ಅಂತ ಬೇಜಾರಷ್ಟೆ. ಮಾಯಾ, ನೀನು ಅನ್ಕೊಂಡಿದ್ದೇನು ಬೆಳ್ಳಿಗೆ ಹೊಟ್ಟೆ ಉರಿಸ್ಬೇಕು ಅಂತ ತಾನೆ? ಅಲ್ಲಿ ನೋಡ ಆ ಬೆಳ್ಳಿನ ಎಷ್ಟು ಬೇಜಾರು ಮಾಡ್ಕೊಂಡು ನಿಂತಿದ್ದಾಳೆ ಅಂತ. ಬೇಜಾರಾಗ್ತಿದ್ಯಾ? ನಾನು ಒಂದು ಮಾತು ಹೇಳ್ತೀನಿ, ಮಾಡ್ತೀಯಾ? ನಿನ್ನ ಮಾತಿಗೆ ನಾನು ಯಾವಾಗಿಲ್ಲ ಅಂತ ಹೇಳಿದ್ದೀನಿ. ಸರಿ, ಹಾಗಾದ್ರೆ ಬಾ. ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ಆ ಬೊಂಬೆ ಇದೆಯಲ್ಲ, ಅದು ಮುತ್ತು ಅಪ್ಪನ ಬೊಂಬೆ. ಅದಕ್ಕೆ ನೀನು 5 ರಿಂಗ್ ಹಾಕಬೇಕು, ಆಗ್ಲೇ ನೀನು ನನಗೆ ಇಷ್ಟ ಆಗೋದು. ಅದೆಲ್ಲ ನನಗೆ ಸಂಬಂಧಪಟ್ಟಿದ್ದಲ್ಲ ಸ್ವಾತಿ. ನೀನು ತುಂಬಾ ಹೆದರ್ಕೋತೀಯ ಚಿಕ್ಕಿ. ನಿನಗೆ ಮುತ್ತು ಅಪ್ಪ ಎಷ್ಟು ಇಷ್ಟ ಅಂತ ನಿನಗೆ ಗೊತ್ತಿಲ್ವಾ? ನೀನು ಕಣ್ಮುಚ್ಕೊಂಡಾದ್ರೂ ಈ ಬೊಂಬೆಗೆ ರಿಂಗ್ ಹಾಕ್ತೀಯ. ಯಾಕೆ ಹೇಳು? ಯಾಕಂದ್ರೆ ಮುತ್ತು ಮಾವ ಅಂದರೆ ನನಗಷ್ಟಿಷ್ಟ.